ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಟ್ವಿಷಾ ಶರ್ಮಾ 2012ರ ಮಿಸ್ ಪುಣೆ ಕಾಂಟೆಸ್ಟ್ ವಿನ್ನರ್. ಅಷ್ಟೇ ಅಲ್ಲ, ಇವರು ಒಂದು ತೆಲುಗು ಮೂವಿ ಮತ್ತೆ ಹಿಂದಿ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಆದ ಡವ್ ಮತ್ತೆ ಲಾರಿಯಲ್ ಜೊತೆ ಕೊಲಾಬರೇಷನ್ ಕೂಡ ಮಾಡಿದ್ರು. ಇಷ್ಟೆಲ್ಲ ಫೇಮಸ್ ಆಗಿದ ಈ 33 ವರ್ಷದ ಚಿಲುವೆ ಇತ್ತೀಚೆಗೆ ಮೇ 12ರಂದು ಭೋಪಾಲ್ನ ತಮ್ಮ ಗಂಡನ ಮನೆಯಲ್ಲಿ ಡೆಡ್ ಬಾಡಿಯಾಗಿ ಸಿಕ್ಕಿದ್ದಾರೆ. ಈ ಸುದ್ದಿ ಕೇಳಿ ಇಡೀ ದೇಶವೇ ಕಂಪ್ಲೀಟ್ ಆಗಿ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಮೇಲ್ನೋಟಕ್ಕೆ ಇದು ಸೂಸೈಡ್ ತರ ಕಾಣ್ತಿದ್ರು, ಇದರ ಹಿಂದೆ ದೊಡ್ಡ ಕ್ರೈಮ್ ಸ್ಟೋರಿ ಇದೆ ಅಂತ ಫ್ಯಾಮಿಲಿ ಹೇಳ್ತಿದ್ದಾರೆ. ಯಾಕಂದ್ರೆ ಜಸ್ಟ್ 5 ತಿಂಗಳ ಹಿಂದೆಯಷ್ಟೇ ಇವರ ಗ್ರ್ಯಾಂಡ್ ಮದುವೆ ಆಗಿತ್ತು. ಆದ್ರೆ ಇವತ್ತು ಅವರು ನಮ್ ಜೊತೆ ಇಲ್ಲ. ಪೊಲೀಸರು ಈಗ ಆಲ್ರೆಡಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಕೇಸ್ ಅನ್ನ ಸ್ಟಡಿ ಮಾಡ್ತಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಇಡೀ ದೇಶದಲ್ಲೇ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಈ ವಿಡಿಯೋದಲ್ಲಿ ನಾವು ಇದರ ಕಂಪ್ಲೀಟ್ ಇನ್ಸೈಡ್ ಡೀಟೇಲ್ಸ್ ಏನಿದೆ ಅಂತ ಒನ್ ಬೈ ಒನ್ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಸ್ಟೋರಿ ಶುರುವಾಗಿದ್ದು ಎಲ್ಲಿಂದ ಅಂತ ನೀವು ಕೇಳಿದ್ರೆ ಅದು 2024ರ ಡೇಟಿಂಗ್ ಆಪ್ ಇಂದ. ಇವರಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಒಂದು ಆನ್ಲೈನ್ ಡೇಟಿಂಗ್ ಅಪ್ಲಿಕೇಶನ್ ಮೂಲಕ. ಟ್ವಿಷಾ ಅವರು ಮೂಲತಃ ನೋಯ್ಡಾದವರು. MBA ಮುಗಿಸಿ ಡೆಲ್ಲಿಯಲ್ಲಿ ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್ ಸೆಕ್ಟರ್ ನಲ್ಲಿ ಒಳ್ಳೆ ಸ್ಯಾಲರಿ ತಗೋತಾ ಕೆಲಸ ಮಾಡ್ತಿದ್ರು. ಅಲ್ಲಿ ಅವರಿಗೆ ಭೋಪಾಲ್ ಬೇಸ್ಡ್ ಲಾಯರ್ ಸಮರ್ ಸಿಂಗ್ ಅನ್ನೋ ವ್ಯಕ್ತಿಯ ಪರಿಚಯ ಆಗಿ ಲವ್ ಶುರುವಾಗುತ್ತೆ. ಇವರಿಬ್ಬರ ನಡುವೆ ಸಖತ್ ಕ್ಲೋಸ್ ಬಾಂಡಿಂಗ್ ಬೆಳೆದು ಕಳೆದ 2025ರ ಡಿಸೆಂಬರ್ ನಲ್ಲಿ ಇಬ್ರು ಗ್ರ್ಯಾಂಡ್ ಆಗಿ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಟ್ವಿಷಾ ತನ್ನ ಲೈಫ್ ಸೆಟಲ್ ಮಾಡ್ಕೊಳ್ಳೋಕೆ ನೋಯ್ಡಾದಿಂದ ಭೋಪಾಲ್ನ ಕಟಾರಾ ಹಿಲ್ಸ್ ಅನ್ನೋ ಏರಿಯಾಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಈ ಮದುವೆನೇ ಅವರ ಲೈಫ್ ನ ಅತಿ ದೊಡ್ಡ ಮಿಸ್ಟೇಕ್ ಆಗುತ್ತೆ ಅಂತ. ಮದುವೆಯಾಗಿ ಜಸ್ಟ್ 5 ತಿಂಗಳಿಗೆ ಅಂದ್ರೆ ಮೇ 12ಕ್ಕೆ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಈ ಒಂದು ಲವ್ ಮ್ಯಾರೇಜ್ ಈ ರೇಂಜ್ಗೆ ಟ್ರಾಜಿಡಿ ಆಗಿ ಎಂಡ್ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸದ್ಯಕ್ಕೆ ಈ ಇಡೀ ಮ್ಯಾಟರ್ ಇಂಟರ್ನೆಟ್ ನಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿದೆ ಮತ್ತೆ ಪ್ರತಿಯೊಬ್ಬರಲ್ಲೂ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಸ್ನೇಹಿತರೆ, ಇನ್ನು ಟ್ವಿಷಾ ಸಾವಿನ ನಂತರ ಅವರ ಮೊಬೈಲ್ ನಲ್ಲಿದ್ದ ವಾಟ್ಸ್ಆಪ್ ಚಾಟ್ಸ್ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಆಗಿ ಕಣ್ಣೀರು ಹಾಕಿದ್ದಾರೆ. ಆ ಚಾಟ್ಸ್ ಈಗ ಪೊಲೀಸ್ ಕೈ ಸೇರಿದ್ದು ಅದರಲ್ಲಿರೋ ಮೆಸೇಜ್ಗಳು ನಿಜಕ್ಕೂ ಯಾರಿಗಾದ್ರೂ ಎಮೋಷನಲ್ ಆಗಿ ಬೇಸರ ತರಿಸುತ್ತೆ. ಮೇ 7ರಂದು ಟ್ವಿಷಾ ತನ್ನ ತಾಯಿಗೆ ಮೆಸೇಜ್ ಕಳಿಸಿ ನನ್ನನ್ನ ಯಾಕೆ ಇಲ್ಲಿಗೆ ಕಳಿಸಿದ್ರಿ, ಗಂಡ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಹತ್ತಿದ್ದಾರೆ. ಅಷ್ಟೇ ಅಲ್ಲ, ದಯವಿಟ್ಟು ನಾಳೆನೆ ಬಂದು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ, ನನ್ನ ಲೈಫ್ ನರಕ ಆಗಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮೇ 9ಕ್ಕೆ ಬಂದಿರೋ ಮೆಸೇಜ್ ನೋಡಿದ್ರೆ ನಮ್ಗೆ ಅಲ್ಲಿ ನಡೆದ ಟಾರ್ಚರ್ ಎಂತದ್ದು ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆಕೆಯ ಗಂಡ ಸಮರ್ಥ್ ಹೊಟ್ಟೆಲಿದ್ದ ಮಗು ತನ್ನದಲ್ಲ ಅಂತ ಬ್ಲೇಮ್ ಮಾಡಿ ಆಕೆಗೆ ಬಲವಂತವಾಗಿ ಅಬಾರ್ಷನ್ ಮಾಡಿಸಿದಾನಂತೆ. ಅವನು ಎಲ್ಲಾ ಲಿಮಿಟ್ಸ್ ಕ್ರಾಸ್ ಮಾಡ್ತಿದ್ದಾನೆ. ಈ ತರಹದ ಮನುಷ್ಯನ ಜೊತೆ ನಾನು ಹೇಗೆ ಬದುಕಲಿ ಅಂತ ಟ್ವಿಷಾ ಮೆಸೇಜ್ ಮಾಡಿದ್ದಾರೆ. ಈ ಎಲ್ಲಾ ಶಾಕಿಂಗ್ ಚಾಟ್ಸ್ ನೋಡಿದ್ರೆ ಆಕೆಗೆ ಮೆಂಟಲ್ ಹರಾಸ್ಮೆಂಟ್ ಮತ್ತೆ ಡೌರಿ ಟಾರ್ಚರ್ ಕೊಟ್ಟಿರೋದು 100% ಗ್ಯಾರಂಟಿ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಕೇಸ್ ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಟ್ವಿಷಾ ಅವರ ಅತ್ತೆ ಗಿರಿಬಾಲಾ ಸಿಂಗ್ ಅವರು ಒಬ್ಬ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಅವರು ಸದ್ಯ ಕನ್ಸ್ಯೂಮರ್ ಕೋರ್ಟ್ ಮೆಂಬರ್ ಆಗಿರೋದ್ರಿಂದ ಈ ಕೇಸ್ ಇನ್ನೂ ಹೈ ಪ್ರೊಫೈಲ್ ಕಾಂಟ್ರವರ್ಸಿ ಆಗಿದೆ. ಗಿಲ್ಟಿ ಫೀಲಿಂಗ್ ಇಲ್ಲದೆ ಈ ಮಾಜಿ ಜಡ್ಜ್ ಕೋರ್ಟ್ಗೆ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಸೊಸೆ ಮೇಲೆ ಬ್ಲೇಮ್ ಮಾಡಿದ್ದಾರೆ. ಟ್ವಿಷಾ ಅವರಿಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇತ್ತು ಮತ್ತೆ ಆಕೆ ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ತಗೋತಿದ್ರು ಅಂತ ಕೋರ್ಟ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಟ್ವಿಷಾ ನೋಯ್ಡಾದಿಂದ ಬಂದಾಗಿಂದ ಗಾಂಜಾ ಮತ್ತೆ ಡ್ರಗ್ಸ್ ಅಡಿಕ್ಷನ್ಗೆ ಒಳಗಾಗಿದ್ರು ಅಂತ ಹೊಸ ಕತೆ ಕಟ್ತಾ ಇದ್ದಾರೆ. ಈ ಆರೋಪ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಸಖತ್ ಟ್ರೋಲ್ ಮಾಡ್ತಿದ್ದಾರೆ ಮತ್ತೆ ಇದೊಂದು ಕಂಪ್ಲೀಟ್ ಕವರ್ ಅಪ್ ಪ್ಲಾನ್ ಅಂತ ಹೇಳ್ತಿದ್ದಾರೆ. FIR ದಾಖಲಾದ ಕೇವಲ 24 ಗಂಟೆಗಳಲ್ಲಿ ಅತ್ತೆಗೆ ಬೇಲ್ ಸಿಕ್ಕಿರೋದು ಟ್ವಿಷಾ ಫ್ಯಾಮಿಲಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಪವರ್ಫುಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಡ್ಜ್ ಅತ್ತೆ ತನ್ನ ಮಗನನ್ನ ಬಚಾವ್ ಮಾಡೋಕೆ ಈ ತರಹದ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದು ಜನರ ಮಾತಾಗಿದೆ. ಸ್ನೇಹಿತರೆ, ಟ್ವಿಷಾ ಅವರ ಗಂಡ ಸಮರ್ ಸಿಂಗ್ ಸದ್ಯಕ್ಕೆ ಪೊಲೀಸರಿಗೆ ಸಿಗದೆ ಕಂಪ್ಲೀಟ್ ಆಗಿ ಅಬ್ಸ್ಕಾಂಡ್ ಆಗಿದ್ದಾರೆ. ಪೊಲೀಸರು ಇವನಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇದ್ದು ಇವನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 10,000 ರೂಪಾಯಿ ರಿವಾರ್ಡ್ ಅನೌನ್ಸ್ ಮಾಡಿದ್ದಾರೆ. ಅವನು ಇಂಡಿಯಾ ಬಿಟ್ಟು ಎಲ್ಲೂ ಓಡಿ ಹೋಗಬಾರ್ದು ಅಂತ ಆಲ್ರೆಡಿ ಅವನ ಪಾಸ್ಪೋರ್ಟ್ ಕೂಡ ಕ್ಯಾನ್ಸಲ್ ಮಾಡೋ ಪ್ರೊಸೀಜರ್ ನಡೀತಾ ಇದೆ. ಇತ್ತ ಟ್ವಿಷಾ ಫ್ಯಾಮಿಲಿ ಮೆಂಬರ್ಸ್ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಅವರ ಅಫಿಷಿಯಲ್ ರೆಸಿಡೆನ್ಸ್ ಮುಂದೆ ದೊಡ್ಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರು ಹೇಳ್ತಿರೋದು ಏನಂದ್ರೆ ಅತ್ತೆ ರಿಟೈರ್ಡ್ ಜಡ್ಜ್ ಆಗಿರೋದ್ರಿಂದ ಲೋಕಲ್ ಪೊಲೀಸ್ ಕಂಪ್ಲೀಟ್ ಆಗಿ ಕೇಸ್ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಟ್ವಿಷಾ ಬಾಡಿಯನ್ನ
ಡೆಲ್ಲಿಯ AIIMS ಗೆ ಶಿಫ್ಟ್ ಮಾಡಿ ಅಲ್ಲಿ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ಮಾಡಿಸಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಅಂಡರ್ ನಲ್ಲಿ ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋದು ಅವರ ತಂದೆ ನವನಿಧಿ ಶರ್ಮಾ ಅವರ ಸ್ಟ್ರಾಂಗ್ ರಿಕ್ವೆಸ್ಟ್ ಆಗಿದೆ. ನಮ್ಮ ಮಗಳಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಅಂತ ಫ್ಯಾಮಿಲಿ ಕಣ್ಣೀರು ಹಾಕ್ತಾ ಸ್ಟ್ರೈಕ್ ಮಾಡ್ತಿದ್ದಾರೆ. ಸ್ನೇಹಿತರೆ, ತುಷಾರ್ ಶರ್ಮಾ ಸಾವಿನ ಪ್ರಕರಣದಲ್ಲಿ ಈಗ ಲೀಕ್ ಆಗಿರೋ CCTV ಫುಟೇಜ್ ಇಡೀ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಈ ವಿಡಿಯೋದಲ್ಲಿ ಘಟನೆ ನಡೆದ ದಿನದ ಕಂಪ್ಲೀಟ್ ರಿಯಾಲಿಟಿ ಏನಿದೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಕ್ಲಿಪ್ ನಲ್ಲಿ ತುಷಾ ಅವರು ಮನೆಯ ಮೇಲಿನ ಫ್ಲೋರ್ಗೆ ನಾರ್ಮಲ್ ಆಗಿ ಮೆಟ್ಲು ಹತ್ತಿ ಹೋಗೋದು ರೆಕಾರ್ಡ್ ಆಗಿದೆ. ಆದ್ರೆ ಆಮೇಲೆ ಸಿಕ್ಕಿರೋ ಎರಡನೇ ವಿಡಿಯೋ ನಿಜಕ್ಕೂ ಪ್ರತಿಯೊಬ್ಬರಲ್ಲೂ ಸಖತ್ ಶಾಕ್ ಮತ್ತೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ತರ ಇದೆ. ಅದರಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋ ತುಷಾ ಗಂಡ ಸಮರ್ ಸಿಂಗ್ 2 ಬಾರಿ CPR ಅಂದ್ರೆ ಕೃತಕ ಉಸಿರಾಟ ಕೊಡಕ್ಕೆ ಟ್ರೈ ಮಾಡ್ತಿರೋದು ಕಾಣಿಸುತ್ತೆ. ಆಮೇಲೆ ಇಬ್ರು ವ್ಯಕ್ತಿಗಳ ಹೆಲ್ಪ್ ತಗೊಂಡು ಆಕೆಯ ಬಾಡಿಯನ್ನ ಕೆಳಗಿನ ಫ್ಲೋರ್ಗೆ ಶಿಫ್ಟ್ ಮಾಡೋಕೆ ಇವನು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾನೆ. ಇದೇ ಟೈಮ್ ನಲ್ಲಿ ಅತ್ತೆ ಗಿರಿಬಾಲಾ ಸಿಂಗ್ ಅವರು ಯಾವುದೇ ಟೆನ್ಷನ್ ಇಲ್ಲದೆ ಪಕ್ಕದ ರೂಮ್ಗೆ ನಡ್ಕೊಂಡು ಹೋಗೋದು ಕೂಡ ಸರಿಯಾಗಿದೆ. ಈ ಎಲ್ಲಾ ದೃಶ್ಯಗಳನ್ನ ನೋಡಿದ್ರೆ ಅಲ್ಲಿ ಏನೋ ದೊಡ್ಡ ಮಿಸ್ಟ್ರಿ ನಡೆದಿದೆ ಅನ್ನೋದು 100% ಕನ್ಫರ್ಮ್ ಆಗ್ತಿದೆ. ಸದ್ಯಕ್ಕೆ ಈ ಒಂದು ಶಾಕಿಂಗ್ CCTV ಫುಟೇಜ್ ಪೊಲೀಸರ ಕೈ ಸೇರಿದ್ದು ಇನ್ವೆಸ್ಟಿಗೇಷನ್ ಟೀಮ್ ಈಗ ಪ್ರತಿಯೊಂದು ಫ್ರೇಮ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಿದ್ದಾರೆ. ಸ್ನೇಹಿತರೆ, ತುಷಾ ತಂದೆ ನವನಿಧಿ ಶರ್ಮಾ ಅವರು ಮೀಡಿಯಾ ಮುಂದೆ ಬಂದು ಅತ್ತೆ ಮಾಡಿರೋ ಡ್ರಗ್ಸ್ ಆರೋಪವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ನನ್ನ ಮಗಳು MBA ಗೋಲ್ಡ್ ಮೆಡಲಿಸ್ಟ್, ಆಕೆಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಇವೆಲ್ಲ ಸುಳ್ಳು ಕಥೆಗಳು ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಡ್ರಗ್ಸ್ ಕೇಸ್ ಫೈಲ್ ಮಾಡಬೇಕಾದ್ರೆ ಅದು ನನ್ನ ಅಳಿಯ ಸಮರ್ ಸಿಂಗ್ ಮೇಲೆ ಮಾಡಬೇಕು ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಯಾಕಂದ್ರೆ ಇಡೀ ಊರಿಗೆ ಗೊತ್ತು ಸಮರ್ಥ್ ಒಬ್ಬ ಡ್ರಗ್ ಅಡಿಕ್ಟ್ ಅಂತ, ಮತ್ತೆ ಅದೇ ಕಾರಣಕ್ಕೆ ಆತ ತುಷಾಗೆ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳ್ತಿದ್ದಾರೆ. ಇದೊಂದು ಕ್ಲಿಯರ್ ಕಟ್ ಪ್ಲಾನ್ ಮರ್ಡರ್ ಆಗಿದ್ದು ಸೂಸೈಡ್ ತರ ತೋರ್ಸೋಕೆ ಗಂಡನ ಫ್ಯಾಮಿಲಿ ಟ್ರೈ ಮಾಡ್ತಿದೆ ಅಂತ ತುಷಾ ತಂದೆ ಅಲಿಗೇಷನ್ ಮಾಡಿದ್ದಾರೆ. ಸದ್ಯಕ್ಕಂತೂ ಈ ಕೇಸ್ ಇಡೀ ದೇಶದ ಗಮನ ಸೆಳೆದಿದ್ದು ಆಕೆಗೆ ಜಸ್ಟಿಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.